ದಳಸನೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಕೆನರಾ ಬ್ಯಾಂಕ್ ಶ್ರೀನಿವಾಸಪುರ ಶಾಖೆ ವತಿಯಿಂದ ಈ ದಿನ ಕಾರ್ಯಕ್ರಮ ನಡೆಯಿತು. ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡುವ ಬಗ್ಗೆ ಎಲ್ಲ ಸಂಘಗಳ ಪ್ರತಿನಿಧಿಗಳ ಹಾಗೂ ಸದಸ್ಯರ ಸಭೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಮ್ಮ ಮೇಡಮ್ ಅವರ ಸಹಭಾಗಿತ್ವದಲ್ಲಿ ಕೆನರಾ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರು ನವೀನ್ ಚಂದ್ ಸಾಹು ಹಾಗೂ ಫೀಲ್ಡ್ ಆಫೀಸರ್ ಮುರಳಿ ಸರ್ ಹಾಗೂ ಜಿಲ್ಲಾ ಲೀಡ್ ಬ್ಯಾಂಕಿನ ಶ್ರೀನಿವಾಸಪುರ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಂಯೋಜಕರು ವೆಂಕಟೇಶ್ ಜಿ ಹಾಗೂ ಎಲ್ಸಿಆರ್ಪಿ ಹರ್ಷ ಮೇಡಮ್, ಎಂಬಿಕೆ ದಳಸನೂರು ಜಯಂತಿ ಮೇಡಮ್, ಎಲ್ಸಿಆರ್ಪಿ ಶಾರದಾ ಮೇಡಮ್ ಹಾಗೂ ಗ್ರಾಮ ಪಂಚಾಯಿತಿ ಸ್ವಸಹಾಯ ಸಂಘದ ಎಲ್ಲ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರು ಮಾತನಾಡಿ, ನಿಮ್ಮೆಲ್ಲರ ಸ್ವಸಹಾಯ ಸಂಘಗಳ ಎಲ್ಲ ದಾಖಲೆಗಳ ಪಡೆದ ತಕ್ಷಣ 1 ವಾರದಲ್ಲಿ ನಿಮಗೆ ಸಾಲವನ್ನ ನೀಡುತ್ತೇವೆ. ಈಗಾಗಲೇ ಬೇರೆ ಬೇರೆ ಗ್ರಾಮಗಳಲ್ಲಿ ಯಲ್ದೂರು, ರೋಣೂರು, ಜೆ ತಿಮ್ಮಸಂದ್ರ, ಸೋಮಯಾಜಲಹಳ್ಳಿ ಹೀಗೆ ಹಲವಾರು ಗ್ರಾಮಗಳಲ್ಲಿ ಸಂಘಗಳಿಗೆ ಸಾಲವನ್ನ ನೀಡಿದ್ದೇವೆ. ನಿಮ್ಮ ಪಂಚಾಯಿತಿಯ ಸಭೆಯಲ್ಲಿ ಹೇಳಿದ ಮಾತು ನಡೆದುಕೊಳ್ಳುತ್ತೇವೆ. ನಿಮ್ಮ ಸಂಘಗಳ 10 ಜನರ ಗುಂಪಿದ್ದರೂ 5 ಲಕ್ಷ ಆಗಲಿ 10 ಲಕ್ಷ ರೂಪಾಯಿ ಆಗಲಿ ಸಾಲದ ರೂಪದಲ್ಲಿ ನೀಡುತ್ತೇವೆ. ಬ್ಯಾಂಕಿಗೆ ಬಂದರೆ ಎಲ್ಲ ರೀತಿಯ ಇಷ್ಟು ಜನರ ಸಂಘದ ಸಾಲದ ವಿಚಾರಗಳು ಮಾತನಾಡಲು ಕಷ್ಟವಾಗುತ್ತದೆ. ಆದ ಕಾರಣ ಇಂಥ ಸಭೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ತಿಳಿಸುತ್ತೇವೆ. ಪ್ರತಿಯೊಬ್ಬರೂ ಸ್ವಸಹಾಯ ಸಂಘದಲ್ಲಿ ಸಾಲವನ್ನು ತೆಗೆದುಕೊಂಡು ಮತ್ತೆ ಮರುಪಾವತಿ ಮಾಡಿ ಎಂಬುದಾಗಿ ಮ್ಯಾನೇಜರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಫೀಲ್ಡ್ ಆಫೀಸರ್ ಮುರಳಿ ಸರ್ ಅವರು ಮಾತನಾಡಿ, ನಿಮ್ಮೆಲ್ಲರ ಸ್ವಸಹಾಯ ಸಂಘಗಳ ಈ ದಿನ ಕ್ಯಾಂಪ್ ಮಾಡುತ್ತಿದ್ದೇವೆ. ಈಗಾಗಲೇ ಕೆಲವೊಂದು ಪಂಚಾಯಿತಿಗಳಲ್ಲಿ ಸುಮಾರು 70 ಸಂಘಗಳಿಗೆ ಸಾಲದ ರೂಪದಲ್ಲಿ ಹಣವನ್ನು ನೀಡಿದ್ದೇವೆ. ಯಾವುದೇ ಸಂಘ ಆಗಲಿ ಕೆನರಾ ಬ್ಯಾಂಕಿನ ಪ್ರತಿನಿಧಿಗಳ ಸದಸ್ಯರುಗಳಿಗೆ ಸಾಲದ ರೂಪ ಹಣವನ್ನು ನೀಡುತ್ತೇವೆ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಸಂಯೋಜಕರ ವೆಂಕಟೇಶ್ ಅವರು ಮಾತನಾಡಿ, ಈ ದಿನ ಪಂಚಾಯಿತಿಯಲ್ಲಿ ಬಂದಿರುವ ಎಲ್ಲ ಸ್ವಸಹಾಯ ಸಂಘದವರಿಗೂ, ಪ್ರತಿನಿಧಿಗಳಿಗೂ ಸದಸ್ಯರು ಕೃತಜ್ಞತೆಗಳನ್ನು ತಿಳಿಸುತ್ತಾ ಬ್ಯಾಂಕಿನ ಯಾವ ರೀತಿ ಸಾಲದ ರೂಪ ಪಡೆಯಬಹುದು ಎಂಬುದಾಗಿ ಸವಿಸ್ತಾರವಾಗಿ ವ್ಯಕ್ತಪಡಿಸಿದರು. ಓಕೆನಾ, ಇಲ್ಲಿ ನೋಡಿ ಜಯಂತಿ ಇದ್ದಾರೆ ಇವರು. ಇವತ್ತು ಅಪ್ಲಿಕೇಶನ್ಸ್ ಇರುತ್ತೆ, ಇಲ್ಲ ಬ್ಯಾಂಕ್ ಬೇಕಾದ್ರೆ ಮಾಡಿಸ್ಕೋಬಹುದು. ಎನಿ ಬ್ಯಾಂಕ್ ಅಲ್ಲಿ ಯಾವುದೇ ಆಗ್ಲಿ ಒಂದು ಬ್ಯಾಂಕ್ ಅಲ್ಲಿ ಮಾತ್ರ ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು ಅಂತ ಈಗ. ಓಕೆನಾ, ನಮ್ಮ DC ಸರ್ ಕಡೆಯಿಂದ, CO ಸರ್ ಕಡೆಯಿಂದ ಮತ್ತೆ ಲೀಡ್ ಬ್ಯಾಂಕ್ ಕಡೆಯಿಂದನು ಪ್ರತಿಯೊಬ್ರು ಮಾಡಿಸ್ಕೋಬೇಕು. ನಮ್ಮ ಡಿಸ್ಟ್ರಿಕ್ಟ್ ಕೂಡ ಎಲ್ಲರೂ ಮಾಡಿಸ್ಕೊಂಡಿದೀವಿ ಅಂತ ನಾವು ಇದು ಮಾಡಿಸ್ಬೇಕಂತ. ದಯವಿಟ್ಟು ನಿಮ್ಮ ಮನೆಯವರು ಎಲ್ಲರೂ ಮಾಡಿಸ್ಕೋಬೇಕು. 70 ವರ್ಷ ಮೇಲೆ ಇದ್ರೆ ಆಗಲ್ಲ. ಮತ್ತೆ ಇನ್ನೊಂದು ಸ್ಕೀಮ್ ಇದೆ, PMJJB ಅಂತಾರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. 18 ರಿಂದ 50 ವರ್ಷ ವಯಸ್ಸಿರೋರು ಮಾತ್ರ. ಈಗ ಅಜ್ಜಿಗೆಲ್ಲ ಆಗಲ್ಲ, 50 ವರ್ಷ ಮೇಲೆ ಆಗಿದೆ, ಅವ್ರಿಗೆ ಮಾತ್ರ ಆಗುತ್ತೆ. ಓಕೆನಾ, ಈಗ ಇವ್ರಿಗೆ 20 ರೂಪಾಯಿ ಆಗುತ್ತೆ, 430 ರೂಪಾಯಿ ಆಗುತ್ತೆ. ಅವ್ರಿಗೆ ಆ ಏಜ್ ಯಾರಿದ್ದಾರೆ ಅವ್ರ ಮಾತ್ರ. ಇದು ವರ್ಷಕ್ಕೆ ಮೊದಲು 330 ರೂಪಾಯಿ ಇತ್ತು, ಈಗ 430 ರೂಪಾಯಿ ಕಟ್ಟಾಗುತ್ತೆ 1 ವರ್ಷಕ್ಕೆ, ಅಲ್ವಾ? ಅದೇನು ದೊಡ್ಡ ಅಮೌಂಟ್ ಏನಲ್ಲ. ಇದೇನಪ್ಪ ಅಂದ್ರೆ ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಮನೇಲಿ ಕೂಡ ಅಷ್ಟೇ. ಈಗ ನಮ್ಮ ಮನೇಲಿ ನಮ್ಮ ತಾಯಿಗೆ BP ಇದೆ, ಏನ್ ಮಾಡಕ್ಕಾಗಲ್ಲ. ಆ ಕಾಲ ಫುಡ್ ಬೇರೆ ಅಲ್ವಾಜಿ, ಆಗೆಲ್ಲ ಏನ್ BP ಬರ್ತಾ ಇತ್ತೆ, ಶುಗರ್ ಬರ್ತಾ ಇತ್ತ? ಇಲ್ಲ. ಈಗ ಪ್ರತಿಯೊಬ್ಬರಿಗೂ BP ಇದೆ, ಶುಗರ್ ಇದೆ, ಬೇರೆ ಬೇರೆ ಇನ್ನೊಂದೇನೋ ಇರುತ್ತೆ ಅನ್ಕೊಳ್ಳಿ, BP, ಶುಗರ್, ಹಾರ್ಟ್ ಅಟ್ಯಾಕ್ ಈ ತರ. ಇನ್ ಕೇಸ್ ಏನಾದ್ರು ಆದ್ರೆ ಸ್ವಾಭಾವಿಕ ಮರಣ ಅಂತಾರೆ, ನ್ಯಾಚುರಲ್ ಡೆತ್ ಅಲ್ವಾ? ಆ ತರ ತಿಳ್ಕೊಂಡ್ರೆ ಆ ಕುಟುಂಬ ನಮ್ಗೆ 2 ಲಕ್ಷ. ಇನ್ ಕೇಸ್ ನೀವು ಬೇಕಾದ್ರೆ ಪೇಪರ್ ನೋಡ್ತಾ ಇರ್ಬೋದು, ಟಿವಿಯಲ್ಲಿ ನೋಡ್ತಾ ಇರ್ಬೋದು, ಈ ಕೃಷಿ ಹೊಂಡ ಹತ್ರ ಹೋಗ್ತಾರೆ, ಅಲ್ಲೇನೋ ಕೆಲಸ ಮಾಡ್ತಾ ಇರ್ತಾರೆ, ಕೈ ಕಾಲು ಜಾರಿ ಬಿದ್ದು ಹೋಗ್ತಾರೆ ಅಲ್ವಾ? ಅಲ್ಲಿ ನಮ್ಮೂರಾಗಿರ್ಬೋದು, ಇನ್ನೊಬ್ಬ ಊರಾಗಿರ್ಬೋದು, ಅದು ಏನಾದ್ರು ಆದ್ರೂ ಕೂಡ ನಿಮ್ ಕುಟುಂಬ ನಮ್ಗೆ 2 ಲಕ್ಷ ಬರುತ್ತೆ. ಓಕೆನಾ, ಮತ್ತೆ ಬಿಲ್ಡಿಂಗ್ ಮೇಲಿಂದ ಬಿದ್ದೋಗ್ಬೋದು, ಮತ್ತೆ ಮರದ ಮೇಲಿಂದ ಬಿದ್ದೋಗ್ಬೋದು, ಇಲ್ಲ ಮನೇಲಿ ಗ್ಯಾಸ್ ಇರುತ್ತೆ ಅನ್ಕೊಳ್ಳಿ. ಆತರ ಏನೇ ಆಕಸ್ಮಿಕ ಆದ್ರೂ ಕೂಡ ನಿಮ್ ಕುಟುಂಬ ನಮಗೆ ಪ್ರಾಣ ಸಂಭವ ಹೋದ್ರೆ ಮಾತ್ರ 2 ಲಕ್ಷ ಬರುತ್ತೆ. ಇಲ್ಲ ಆದ್ರೆ ಫಿಸಿಕಲಿ ಡ್ಯಾಮೇಜ್ ಆದ್ರೆ, ಒಂದು ಕೈಯ ಕಾಲ ಏನಾದ್ರು ಊನ ಆತರ ಆಗ್ಬಿಟ್ರೆ, ಅಂಗವೈಕಲ್ಯ 50% ಆದ್ರೆ ಅವ್ರಿಗೆ 1 ಲಕ್ಷ ಕೊಡ್ತಾರೆ. ಓಕೆನಾ, ಇದೆಲ್ಲ ಮಾಡಿಸ್ಕೊಳ್ತಾನೆ ಎಲ್ರು ಮಾಡಿಸ್ಕೊಡಿ. बन्नी ऐसा नहीं, हम क्या बोलता है वो करता है. whatever I say I fulfill it. सिर्फ सुनने ಹೇಳ್ತೀನಿ, whatever ಹೇಳ್ತೀನಿ ಮಾಡ್ತೀನಿ. ಸಂಘದ್ದು ನಿಮ್ಮ ಸೆಕ್ಯೂರಿಟಿ ಪರ್ಪಸ್ ಗಾಗಿ ನೀವೇನಾದ್ರೂ ಬೇರೆ ಬ್ಯಾಂಕ್ ಇವತ್ತು ಬಾ ನಾಳೆ ಬಂತಾರ, ಅವ್ರಂಗೆಲ್ಲ ನಾವು ಬರ್ತೀವಿ, ಬಂದ ತಕ್ಷಣ ನೀವು ಫುಲ್ ಪೇಮೆಂಟ್ ಏನಾದ್ರು ಸೆಟಲ್ ಮಾಡ್ತೀವಿ, ಅವೆಲ್ಲ ಕೊಟ್ಬಿಡ್ತೀವಿ. ವಿತಿನ್ ನೀವು ಬಂದು 1 ವಾರದಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಅಷ್ಟೇ. 10 ರಿಂದ 20 ರವರೆಗೆ ನೀವು ಎಷ್ಟಾದ್ರೂ ಇರ್ಬೋದು. ಕಂತು ಎಷ್ಟು ಕಂತು ಬಂದ್ಬಿಟ್ಟು 3,500 ಲಕ್ಷಕ್ಕಾದ್ರೆ 3 ವರ್ಷ ಟೈಮ್ ಎಲ್ಲರೂ ತಗೊಂಡ್ವಿ. ತಿಂಗಳು
ಉಳಿತಾಯ ಅಕೌಂಟ್ मैं 10 मेंबर ये 10 लाख दिया ना, तो सभी को 1-1 लाख लेना, ऐसा नहीं कि एक आदमी का लिया एक आदमी का लिया, ऐसा नहीं. ಅದು ರೇಟ್ ಎಲ್ಲರೂ ಒಂದು ಲಕ್ಷ ಕೊಡ್ತೀನಿ. ಒಂದೊಂದು ಮೆಂಬರ್ಗೆ ಒಂದೊಂದು ಲಕ್ಷ. ಒಬ್ರು 3 ಲಕ್ಷ ತಗೊಳ್ಳೋದು, ಏನು ತಗೊಳ್ಳೋದು ಇರೋದು ಆತರ ಮಾಡ್ಬೋದು. ತಗೊಳ್ಳೋದು ಎಲ್ಲರೂ ತಗೊಳ್ರಿ, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ರಿ. ಆಮೇಲೆ ಉಳಿತಾಯ ಮಾಡೋ ಹತ್ರ ನೀವೇನಾದ್ರೂ ಅದ್ರ ಅಡ್ಜಸ್ಟ್ಮೆಂಟ್ ಇದ್ರೆ ಮಾಡ್ಕೋಬಹುದು. ತಗೊಳ್ಳೋದು ಮಾತ್ರ ಎಲ್ಲರೂ ತಗೋಬೇಕು. ಲೋನ್ ತಗೊಳಕ್ ಬರುವಾಗ ಮಾತ್ರ ಎಲ್ಲರೂ ಬಂದು ಎಲ್ಲರೂ ಬರ್ಬೇಕು. ಎಲ್ಲರೂ ಸಂಘದವರೆಲ್ಲ ಅಲ್ಲಿ ಬರ್ಬೇಕು. ಲೋನ್ ಕೊಡೋದಿನ ಈ ತರ ನಿಮ್ಗೆ ಬೇರೆ ಬ್ಯಾಂಕ್ ಅವ್ರು ಬಂದು ನಿಮ್ ಪಂಚಾಯತ್ ಮೀಟಿಂಗ್ ಮಾಡಿದ್ರ? ಇಲ್ಲ. ಇದ್ರ ಕೇಂದ್ರ ಬ್ಯಾಂಕ್ ಅವ್ರು ಹೇಳಮ್ಮ. ಕೆನರಾ ಬ್ಯಾಂಕ್ ಕಡೆಯಿಂದ ಸರ್ ಅವ್ರು ಬಂದು ಎಲ್ಲ ಮೀಟಿಂಗ್ಸ್ ಮಾಡ್ತಾರೆ. ಬೇರೆಯವ್ರು ಬಂದು ಮಾಡಲ್ಲ, ತಗೊಳ್ರಿ ಅಂತಾನು ಹೇಳಲ್ಲ. ತಗೊಳ್ರಿ, ಉಪಯೋಗಿಸ್ಕೊಡ್ರಿ. ಮತ್ತೆ ತಗೊಂಡ್ ಲೋನ್ ಆದ್ಮೇಲೆ ನಮ್ಗೆ ಆ ಒಡವೆ ಬೇಕು ಅಂತೆಲ್ಲ ನೋಡ್ಕೋಬೇಡ್ರಿ, ಉಪಯೋಗಿಸ್ಕೋಬೇಕು ಅಂತ ನೋಡ್ಕೊಡ್ರಿ. ಅದರಿಂದ ಲಾಭ ಬರಂಗ್ ಮಾಡ್ಕೊಡ್ರಿ. ನನ್ ಮಾತು ಮುಗೀತು. ಏನೋ ತಪ್ಪಿದ್ರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಕಷ್ಟ ಆಗುತ್ತೆ. सर ये नहीं मैं का हाँ, इसलिए हम इधर आया. दैट इज व्हाई आई एम हियर. वो बैंक में आया तो इतना आदमी को एक्सप्लेन करने को नहीं होता. ಇಷ್ಟು ಜನಕ್ಕೆ ಬ್ಯಾಂಕ್ ಅಲ್ಲಿ ಬಂದ್ರೆ ನಿಮ್ಗೆಲ್ಲ ಹೇಳಕ್ಕಾಗಲ್ಲ. ಇವಾಗ ನಾನು ಇಲ್ಲಿ ಎಷ್ಟು ಫ್ರೀಯಾಗಿ ಮಾತಾಡ್ತಾ ಇದ್ದೀನಿ, ನಮ್ಮ ಕೌಂಟ್ ಹತ್ರ ಬಂದ್ರೆ ನಾನು ಮಾತಾಡಕ್ಕೆ ಆಗಲ್ಲ. ಹೆಂಗಿರುತ್ತೆ? इसलिए इधर आके आपको क्या भी डाउट है सब पूछो. एक चीज हमेशा याद रखो कि हम लोग आपके पास आया, आपको उधर आने में कष्ट होता है, इसलिए इधर आया. और एक चीज हमेशा दिमाग में रखो कि ये लोन है, दिस इज लोन. ಎಲ್ಲರೂ ರೀಪೇಮೆಂಟ್ ಮಾಡಬೇಕು. ಫ್ರೀ ಏನೂ ಇಲ್ಲ. वो दिमाग में रखने का, फ्री ಏನಿಲ್ಲ. हाँ, वो करेक्ट से देना. और एक बार में जैसे सपोज करो कि फर्स्ट टाइम 5 ಲಕ್ಷ ಕೊಡ್ತೀನಿ, ಸಪೋಸ್ 5 ಲಕ್ಷ ಕೊಡ್ತೀನಿ, वो ಕರೆಕ್ಟ್ ಗೆ ರಿಪೇಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಜಸ್ಟ್ ಡಬಲ್ ಕೊಡ್ತೀನಿ. फर्स्ट टाइम 10 लाख से वो ठीक से रिपेमेंट किया ना, नेक्स्ट टाइम 20 लाख ಕೊಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕು. ಹಾ, ಕರೆಕ್ಟ್ ಆಗಿ ರಿಪೇಮೆಂಟ್ ಮಾಡಬೇಕು. ಸಂಘಕ್ಕೆ ಓಕೆ. 10 ಜನದು ಒಂದೇ ಸಲ ಪೇ ಮಾಡಬೇಕು. 10 ಜನ ಒಂದೇ ಸಲ ಇದು. ಸಪರೇಟ್ और एक हमारा पंच लाइन है, ಏನ್ ಹೇಳ್ತೀನಿ ಮಾಡ್ತೀನಿ ಕೊಡ್ತೀನಿ. ओके, ऐसा नहीं कि झूठ बोलने के लिए नहीं, ಏನು झूठ ಇಲ್ಲ. ಓಕೆ ಮೇಡಮ್, ಇನ್ನೊಂದು ಏನಂದ್ರೆ ಅವಾಗ ನಮ್ಮಲ್ಲಿ ಏನಂತಂದ್ರೆ ಬಡ್ಡಿ ಕಡಿಮೆ. ನಿಮ್ಗೆ ₹1 ₹2 ಕೊಡೋದು ಇದರಲ್ಲಿ ನಾವು ₹1ಗಿಂತ ಕಡಿಮೆನೇ ಬಡ್ಡಿಯಲ್ಲಿ ಕೊಡ್ತೀವಿ. ಅದ್ರಲ್ಲಿ ಏನು ಅಂತಂದ್ರೆ ನೀವು ಎಷ್ಟು ಉಳಿತಾಯ ಮೇಂಟೈನ್ ಮಾಡಿರ್ತೀರೋ ನಮ್ಮ ಕಡೆ ಫಸ್ಟ್ ಲೋನ್ ತಗೊಳ್ಳೋರಿಗೆ 6 ಪಟ್ಟಷ್ಟು ಕೊಡ್ತೀವಿ. ಫಾರ್ ಸಪೋಸ್ 1 ಲಕ್ಷ ನೀವು ಮೇಂಟೈನ್ ಮಾಡಿರ್ತೀರಿ ಉಳಿತಾಯ, ಅದಕ್ಕೆ ಮೊದಲನೇ ಲಿಂಕೇಜ್, ಮೊದಲನೇ ಇದ್ರದ್ದು ಫಸ್ಟ್ ಲಿಂಕೇಜ್ ನಾವೇನು ಕೊಡ್ತೀವಿ ಅದು 6 ಪಟ್ಟು ಕೊಡ್ತೀವಿ, 6 ಲಕ್ಷ. ಒಬ್ರದ್ದು 10,000 ಉಳಿತಾಯ ಇರ್ಬೇಕು. 10 ಹೌದು. ಜನ ಸಂಘ ಇದ್ದಲ್ಲಿ 10,000 ಉಳಿತಾಯ ಇರ್ಬೇಕು. ಹೌದು, ಇರ್ಬೇಕು. ಇಲ್ಲ ನಾವೇನು ನಾವು ಉಳಿತಾಯ ಮೇಂಟೈನ್ ಮಾಡೇ ಇಲ್ಲ, ನಮ್ಗೆ ಇವಾಗ ಹೊಸ ಸಂಘ ಮಾಡಿದ್ವಿ, ಒಂದು 6 ತಿಂಗಳಾಗಿದೆ, ನಾವು ಎಷ್ಟೋ ಒಂದು 10,000 20,000 ಎಲ್ರದ್ದು ಸೇರಿ ಸಿಗ್ತೈತೆ ಅಂತ ಹೇಳ್ತೀವಿ. ನಿಮ್ಗೆ ಏನು ನೋಡಿದ್ರೆ ನಾವು 1.5 ಲಕ್ಷ ಲೋನ್ ಕೊಟ್ಬಿಡ್ತೀವಿ. ಸಂಘದ ಉಳಿತಾಯನೇ ಇಲ್ಲದೆ ಇರೋರಿಗೆ, ಎಷ್ಟು ನೀವು ಸಂಘ ಸ್ಥಾಪನೆ ಮಾಡಿರ್ತೀರಿ, ಒಂದು 6 ತಿಂಗಳು ಟೈಮ್ ಆಗಿರ್ತೈತೆ, ಅದ್ರ ಏನು ನೋಡಿದ್ರೆ ನೀವು 1.5 ಲಕ್ಷ ನಾವು ಈಸಿಯಾಗಿ ಕೊಟ್ಬಿಡ್ತೀವಿ. ಅದ್ರ ಮೇಲೆ ನಿಮ್ಗೆ ಲೋನ್ ಬೇಕು ಅಂತಂದ್ರೆ ನೀವು ಉಳಿತಾಯ ಮೇಂಟೈನ್ ಮಾಡಿರ್ಬೇಕು. ನಮ್ಮ ಹತ್ರ ಅದು ರೆಕಾರ್ಡ್ ತೋರಿಸ್ಬೇಕು. ಇನ್ನೊಂದೇನಂತಂದ್ರೆ ಬೇರೆ ಬ್ಯಾಂಕಲ್ಲಿ ನೀವು ಲೋನ್ ತಗೊಂಡಿರ್ತೀವಿ, ಬೇರೆ ಬ್ಯಾಂಕಲ್ಲಿ ಇವಾಗ DCC ಬ್ಯಾಂಕ್ ಆಗಿರ್ಲಿ, ಯೂನಿಯನ್ ಬ್ಯಾಂಕ್, ಯಾವ್ದಾದ್ರು ಬ್ಯಾಂಕ್ ಆಗಿರ್ಲಿ, ಅದ್ರ ಕಡೆ ನಿಮ್ಗೆ ಫೈನಾನ್ಸ್ ಸಿಗ್ಲಿಲ್ಲ. ಇವಾಗ ಸಪೋಸ್ DCC ಬ್ಯಾಂಕ್ ಸ್ವಲ್ಪ ನಿಲ್ಸಿದೆ ಲೋನ್ಗಳು ಕೊಡೋದು. ನಾವು ಬೇರೆ ಪಂಚಾಯತಿಗಳೆಲ್ಲ ಎಲ್ದೂರಲ್ಲಿ ಇದರಲ್ಲೆಲ್ಲ ನೋಡಿದೀವಿ, ಅವ್ರು ಲೋನ್ಗಳು ಇವಾಗ ನಿಮ್ಗೆ ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆ ಲೋನ್ ರೆಕಾರ್ಡ್ ನಮ್ಗೆ ಏನು ಕೊಟ್ಟಿದ್ರಿ ಅಂತಂದ್ರೆ ನಾವು ಈ ಕಡೆಯಿಂದ ನಾವು 2ನೇ ಲಿಂಕೇಜ್ ಅಂತ ಕೊಡ್ತೀವಿ. 2ನೇ ಲಿಂಕೇಜ್ಗೆ ಏನಂತಂದ್ರೆ 8% ಮಿನಿಮಮ್, 8 ಪಟ್ಟು ಕೊಡ್ತೀವಿ ನಾವು. ನೀವು ಎಷ್ಟು ಉಳಿತಾಯ ಮೇಂಟೈನ್ ಕೊಟ್ಬಿಡ್ಬೋದು. 2ನೇ ಲಿಂಕೇಜ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಏನ ಲೋನ್ ರೆಕಾರ್ಡ್ ಅಂದ್ರೆ ಅಲ್ಲಿ ಕೊಟ್ಟಿರೋ ಲೋನು, ನೀವು ಅಲ್ಲಿ ತಗೊಂಡಿರೋ ಲೋನು ನೀವೆಲ್ಲ ಪೂರ್ತಿ ಎಲ್ಲ ಪೇಮೆಂಟ್ ಮಾಡಿಬಿಟ್ಟಿರ್ತೀರಿ, ಎಲ್ಲ ರೀಪೇಮೆಂಟ್ ಮುಗಿದೋಗಿರ್ತೈತೆ, 0 ಬ್ಯಾಲೆನ್ಸ್ ಇರ್ತೈತೆ. ಆ ಲೋನ್ ರೆಕಾರ್ಡ್ ನಮ್ಮ ಹತ್ರ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದ್ರದ್ದು ಏನಿದೆಯೋ ಅದು ನೋಡ್ಕೊಂಡು ಉಳಿತಾಯ ಇರಬೇಕು, ಲೋನ್ ರೆಕಾರ್ಡ್ ಇರಬೇಕು, ಪ್ಲಸ್ ಉಳಿತಾಯನೂ ಇರಬೇಕು. ಅವ್ರ ಕಡೆಯಿಂದ ಒಂದು NOC ತಗೊಂಡ್ಬರ್ಬೇಕು. NOC ನೀವು ಕೊಟ್ರೆ ಸರಿ. ಇಲ್ಲ ಅಂತಂದ್ರೆ ಅದ್ರಲ್ಲಿ ನೀವು ಬುಕ್ ಅಲ್ಲಿ ನೀವು 0% ಅಂತ 0 ಅಂತ ಬ್ಯಾಲೆನ್ಸ್ ಅಂತ ಬರ್ದಿರ್ಬೇಕು, ನಮ್ಗೆ ಅದು ಕೊಟ್ಟರು ಓಕೆ. ಆ ಲೋನ್ ರೆಕಾರ್ಡ್ ನಿಲ್ಲಾಗಿರ್ಬೇಕು. ಇವಾಗ ನನಗೆ ಗೊತ್ತಿದ್ದಂಗೆ DCC ಬ್ಯಾಂಕ್ ಮಾಡ್ತೀವಿ.
3 ಲಕ್ಷದವರೆಗೂ 7% ಫಿಕ್ಸ್ ಅದು ಅಪ್ ಟು 3 ಲಕ್ಷ NRL ಇದರಲ್ಲಿ 3 ರಿಂದ 5 ಲಕ್ಷಕ್ಕೆ ನಮ್ದು MCLR ಅಂತ ಇರ್ತದೆ ಬ್ಯಾಂಕ್ ರೇಟ್ 9.05 7%, 3 ಲಕ್ಷದವರೆಗೂ 7%, 3 ರಿಂದ 5 ಲಕ್ಷಕ್ಕೆ 9.5%. ಅದ್ರ ಮೇಲೆ ಬೇಕು ಅಂತಂದ್ರೆ ಜನರಲ್ ರೇಟ್ ಆಫ್ ಇಂಟ್ರೆಸ್ಟ್ ಹೋಗ್ತದೆ. ನಮ್ಮ ಬ್ಯಾಂಕ್ ಏನು ಲೆಂಡಿಂಗ್ ರೇಟ್ ಇರ್ತದೆ ಅದು ಹೋಗುತ್ತೆ. ನಿಮ್ ಸರಾಸರಿ NRLM ಕಡೆಯಿಂದ ತಗೊಳ್ಳೋದಾದ್ರೆ ನಿಮ್ಗೆ 60 ರಿಂದ 70% ಬರ್ತದೆ, 70 ಪೈಸೆ ಬರ್ತದೆ. ಜನರಲ್ ಲೋನ್ ತಗೊಳ್ಳೋದ್ರಿಂದ ನಿಮ್ಗೆ 85 ರಿಂದ 90 ಪೈಸೆ ಈ ರೇಂಜಲ್ಲಿ ನಿಮ್ಗೆ ಸಿಗುತ್ತೆ ಲೋನ್. ಆ ಬಡ್ಡಿ ಎಲ್ಲ ಚಾರ್ಜ್ ಆಗುತ್ತೆ. ಇನ್ನೊಂದು ಬೇರೆ ಸಂಘಗಳಲ್ಲಿ ನಾನು ಮೆನ್ಷನ್ ಮಾಡಿದರ ಪಾಯಿಂಟ್ ಏನಂತಂದ್ರೆ ಗೌರ್ಮೆಂಟ್ ಗ್ಯಾರಂಟಿ. ನೀವು ಸಂಘ ಇವಾಗ ನಾನು ಲೋನ್ ಕೊಡ್ತೀನಿ ಅನ್ಕೊಡು, 1 5 ಲಕ್ಷ ಲೋನ್ ಕೊಡ್ತೀನಿ, ಅದಕ್ಕೆ ನಮ್ಗೆ ಶ್ಯೂರಿಟಿ ಏನಿರಲ್ಲ, ಶ್ಯೂರಿಟಿ ಅಂತದ್ದು ಏನಿರಲ್ಲ. ಅದಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಅಂತ ಕೊಡ್ತದೆ. ಸರ್ ಕಡೆಯಿಂದನು ಪ್ರತಿಯೊಬ್ಬರು ಯಾರು ಸಂಘದಲ್ಲಿ ಇದ್ದೀರಾ, ಮತ್ತೆ ಪಂಚಾಯತಿ ಸಿಬ್ಬಂದಿ ಇದಾರಲ್ಲ, ಮೆಂಬರ್ಸ್ ಆಗಿರ್ಬೋದು, ಮತ್ತೆ ವಾಟರ್ ಮ್ಯಾನ್ಸ್ ಆಗಿರ್ಬೋದು, ಅವ್ರು ಮಾಡಿಸ್ಕೊಂಡ್ರೆ ಸಾಲದು. PMSBY PMJJB ಇನ್ಸೂರೆನ್ಸ್ ಅವ್ರ ಮನೆಯಲ್ಲಿ ಕೂಡ ಮಾಡಿಸ್ಕೋಬೇಕು ಅಂತ ಅದು ಮತ್ತೆ ಒಂದು ನಮ್ಮ ಸಭೆ ಮಾಡ್ತೀವಿ ನಾವು, ಅದ್ರಲ್ಲಿ ಹೇಳ್ತೀವಿ. ನೀವು ಅಷ್ಟೇ ವರ್ಷಕ್ಕೆ ಒಂದು ಸಣ್ಣ ಅಮೌಂಟ್ 20 ರೂಪಾಯಿ ಹೇಳಿದೆ ನಾನು ಅದು ಇನ್ಸೂರೆನ್ಸ್ ಬಗ್ಗೆ ಇವ್ರು ಹೇಳ್ತಾರೆ. ಹೇಳ್ತೀನಿ ನಾನು ನಿಮ್ಗೆ ಟರ್ಮ್ ಇನ್ಸೂರೆನ್ಸ್ ಲೋನ್ ತಗೊಂತೀರಿ, ಅವರು ಲೋನ್ ತಗೊಂಡಿರೋ ಪರ್ಸನ್ ಗಂತಾನೆ ಇದ್ ಮಾಡ್ತಾರೆ. ಅದೇ 200 ರೂಪಾಯಿ ಕಟ್ಟಾಗುತ್ತಲ್ಲ ವರ್ಷಕ್ಕೆ, ಅದು ಆ ಲೆಕ್ಕ. ನೀವು ಎಲ್ಲ ಕೊಡ್ತೀನಿ. ठीक है, और इन लोगों को बोलो अभी हम जो बोल रहे हैं ना, वट एवर वी प्रॉमिस हियर वी आर फुलफिलिंग दैट, वी आर कीपिंग आवर प्रॉमिस. Simply we are not telling that okay you come tomorrow like that. ऐसा नहीं. Whatever we say within 1 week we are doing credit linkage. ಒಂದು ವಾರದಲ್ಲಿ वो यलदूर, ओदली, सोमाजनहल्ली, रोनूर, जयचंद्रा, in these panchayats around 80 SHG groups we have successfully done the credit linkage. ನೆಕ್ಸ್ಟ್ ಮಾಸ್ತಿನಲ್ಲಿ ಇಲ್ಲೇ ಇದೆ, ಅದು ಮಾಡ್ತೀವಿ. ಮಾಸ್ತಿನಲ್ಲಿ ಇದೆ, 6 ಕುಂಟೆ ಮಾಡ್ಬೇಕು. ನೆಕ್ಸ್ಟ್ ಮುದುಕಲ್ಲಿ ಸಾರ್ ಹೇಳೋದು ಈಗಾಗಲೇ ಎಲ್ಲದವರು ಎಲ್ಲ ಬ್ಯಾಂಕ್ಗಳು ಕೊಟ್ಟಿದ್ದೀವಿ. ನಿಮ್ಮ ಒಂದು ಸಂಘಗಳು ಇದರಿಂದ ವಿತಿನ್ ಒಂದು ವಾರದಲ್ಲಿ ಎಲ್ಲಾನು ನಾವು ಕೊಟ್ಟಿದ್ದೀವಿ. ಅಲ್ಲ ಬೇರೆ ಬ್ಯಾಂಕ್ ಅಲ್ಲ, ನಮ್ಮ ಬ್ಯಾಂಕ್ ಒಂದು ಪ್ರಾಮಿಸ್ ಇದೆ, ನಿಮ್ಮ ಒಂದು ಸಂಘಕ್ಕೆ ನಾವು ಸಾಲ ಕೊಟ್ಟು ಅದು ಏನ್ ಬೇಕು ಎಲ್ಲ ಸವಲತ್ತು ಮಾಡ್ತೀವಿ ಅಂತ ಮ್ಯಾನೇಜರ್. अभी बहुत सारा बैंक में जाओ. ಫಸ್ಟ್ ಮೊದಲನೇದಾಗಿ ಸಂಘ ಅಂತಂದ್ರೆ ಮಿನಿಮಮ್ 10 ಜನ, 10 ಜನರಿಂದ ನಮ್ಮ ಮ್ಯಾಕ್ಸಿಮಮ್ 20 ಜನವರೆಗೂ ಸಂಘದಲ್ಲಿ ಇರ್ಬೋದು. ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತೈತೆ. ಸಂಘದ ಆಕ್ಟಿವಿಟೀಸು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ವಾರಕ್ಕೊಮ್ಮೆ ಆಗಲಿ, ತಿಂಗಳಿಗೊಮ್ಮೆ ಆಗಲಿ, ಏನಾದರೂ ಒಂದು ರೆಗ್ಯುಲರ್ ಆಕ್ಟಿವಿಟಿ ಮಾಡ್ತಾ ಇರಬೇಕು. ಅದರಿಂದ ಬರುವಂಥ ಉಳಿತಾಯ ನೀವು ತಿಂಗಳು ಕಟ್ಕೊಂತ ಇರ್ತೀರಿ. ಅದೆಲ್ಲ ನಿಮ್ಗೆ ಗೊತ್ತಿರ್ತೈತೆ. ಮತ್ತೆ ನಿಮ್ಮ ಸಂಘ ನಡೆಸಿ, ನಿಮ್ಮ ಸಂಘ ನೀವು ಸ್ಥಾಪನೆ ಮಾಡಿ ಮಿನಿಮಮ್ 6 ತಿಂಗಳಾಗಿರ್ಬೇಕು. ಲೋನ್ಗಳಿಗೆ ನೀವು ಬರಬೇಕು ಅಂತಂದ್ರೆ ಸಂಘ ನೀವು ಸ್ಥಾಪನೆ ಮಾಡಿ 6 ತಿಂಗಳಾಗಿರ್ಬೇಕು. ಕರೆಕ್ಟಾಗಿ ರೆಗ್ಯುಲರ್ ಆಗಿ ಎಲ್ಲರೂ ಉಳಿತಾಯ ಕಟ್ಕೊಂಡು ಬರ್ತಾ ಇರ್ತೀವಿ. ಆಮೇಲೆ ನೀವು 6 ತಿಂಗಳಾದ್ಮೇಲೆ ಫಸ್ಟಲ್ಲೇ ನೀವು ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತೀರಿ. ಇಲ್ಲ ಅಂತಂದ್ರೆ ಆಮೇಲೆ ಬಂದು ಮಾಡಿಸ್ಕೊಂತೀವಿ ಅಂತಂದ್ರೆ ನಮ್ಗೇನು ತೊಂದರೆ ಇಲ್ಲ. ಅಕೌಂಟ್ ಮಾಡಿಸಿರ್ತೀರಿ, ಸಂಘದ್ದು ಉಳಿತಾಯ ಅದ್ರಲ್ಲಿ ಪೇಮೆಂಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ನಿಮ್ಮದು 1 ವರ್ಷನೋ ಇಲ್ಲ 2 ವರ್ಷನೋ ಟೈಮ್ ಆಗಿರ್ತೈತೆ ಸಂಘದಲ್ಲಿ. ಅವಾಗ ನಿಮ್ಗೆ ಏನಾದರೂ ಏನೋ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಲೋನ್ ಬೇಕಾಗುತ್ತೆ. ಅವಾಗ ಫೈನಾನ್ಷಿಯಲ್ ಇದು ಬೇಕಾಗುತ್ತೆ. ನಿಮ್ಮ ಸಂಘದಲ್ಲಿರೋ ಸಾಲ ಎಲ್ಲ ನೀವು ತೊಗೊಂಡ್ಬಿಟ್ಟಿರ್ತೀರಿ, ಉಳಿತಾಯದಲ್ಲಿರೋದೆಲ್ಲ ಬಡ್ಡಿಗೆ ತೊಗೊಂಡಿರ್ತೀರಿ. ಅದರಲ್ಲಿ ನೀವು ಎಷ್ಟೋ 1 ರೂಪಾಯಿ 2 ರೂಪಾಯಿ ಹಾಕಿರ್ತೀರಿ. ಅದರಲ್ಲಿ ಇನ್ನೂ ಜಾಸ್ತಿ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ ಜನಗಳಿಗೆ. ಇಲ್ಲಿ ಬಂದಿರೋ ವಿಶೇಷ ಏನಂತಂದರೆ ಸ್ವಸಹಾಯ ಸಂಘ ಕ್ಯಾಂಪು, ಲೋನ್ಗಳು ಕೊಡುವಂಥ ಕ್ಯಾಂಪ್ ಮಾಡೋಕ್ಕೆ ನಾವು ಕೆನರಾ ಬ್ಯಾಂಕ್ ವತಿಯಿಂದ ಬಂದಿರೋದು. ಇದಕ್ಕಿಂತ ಮುಂಚೆ ನಾವು ಕೆನರಾ ಬ್ಯಾಂಕ್ ಕಡೆಯಿಂದ ಫಸ್ಟು ಸೋಮದಲ್ಪಲ್ಲಿ, ಒದಲಿ, ಮತ್ತು ಇವರು ಜಯತಿಮ್ಸಂದ್ರ, ಎಲ್ದೂರು, ಇನ್ನೊಂದು 5 ಪಂಚಾಯತಿ 6 ಪಂಚಾಯತಿಲಿ ನಾವು ಈ ಥರ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಅಲ್ಲಿಂದ ನಾವು ಅಪ್ಲಿಕೇಶನ್ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಲೋನ್ ಕೊಟ್ಟಿರೋದೆಲ್ಲ ಆಗಿದೆ. ಸುಮಾರು ಒಂದು 70 ರಿಂದ 80 ಸಂಘ ಈ ಏಪ್ರಿಲಿಂದ ಆಚೆಗೆ ನಾವು ಕೊಟ್ಟಿದ್ದೀವಿ ಕೆನರಾ ಬ್ಯಾಂಕಿಗೆ. ಯಾರಿಗಾದ್ರೂ ಆಗಿರಲಿ, NRLM ಕಡೆಯಿಂದನೂ ಆಗಿರ್ಬೋದು, ನಮಗೆ ಜನರಲ್ ಅವ್ರ ಸಂಘ, ಪ್ರೈವೇಟ್ ಸಂಘ ಯಾರ್ದಾದ್ರೂ ಮಾಡಿರ್ಬೋದು, ಅವ್ರಿಗೂ ನಾವು ಲೋನ್ ಕೊಟ್ಟಿದ್ದೀವಿ. ಎಲ್ರಿಗೂ ಆಹ್ವಾನ. ಇವು ಬರೀ NRLM ಮಾತ್ರ ಅಲ್ಲ, ಬರೀ ಪಂಚಾಯತಿ ಇವ್ರ ಕಡೆಯಿಂದನೂ ಅಲ್ಲ, ಯಾರೇ ಆಗಲಿ ಸಂಘ ನಡೆಸ್ತಾ ಇರೋರಿಗೆ ಲೋನ್ಗಳು ಕೊಡ್ತಾ ಇದ್ದೀವಿ ನಾವು ಕೆನರಾ ಬ್ಯಾಂಕ್ ಕಡೆಯಿಂದ. ಇವಾಗ ಸ್ಪೆಷಲ್ ಕ್ಯಾಂಪೇನ್ ಬೇರೆ ನಡೀತಿದೆ NRLM ಇದರಿಂದ ಲೋನ್ ಕೊಡಬೇಕು ಅಂತ ನಮ್ಮ ಕೆನರಾ ಬ್ಯಾಂಕಲ್ಲಿ. ಬಟ್ ಮಾತಾಡೋದು ಬರಲ್ಲ, ಬಟ್ ನೀಟಾಗಿ ಅರ್ಥ ಆಗುತ್ತೆ. ಏನು ಮಾಡಿದ್ರು ಕೂಡ ಅರ್ಥ ಆಗುತ್ತೆ. ನವೀನ್ ಚಿನ್ ಸಾಹು ಸರ್ ಅಂತ, ಅವ್ರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀವಿ. ಓಕೆನಾ?
ಅದೇ ರೀತಿಯಾಗಿ ನಮ್ಮ ಕೆನರಾ ಬ್ಯಾಂಕ್ನ AO ಸರ್ ಅಂತ ಫೀಲ್ಡ್ ಆಫೀಸರ್ ಅದರಿಂದ ನಮ್ಮ ಮುರಳಿ ಸರ್ ಸ್ವಾಗತ ಕೋರ್ತಾ. ಅದೇ ರೀತಿಯಾಗಿ ಹರ್ಷ ಮೊದಲು ನಿಮಗೆ LCRP ಅವ್ರಿಗೂ ಈ ಥರ ನಮ್ಮ ಪಂಚಾಯತಿಯಲ್ಲಿ ಈ ಥರ ಇಷ್ಟು ಅಕೌಂಟ್ಸ್ ಓಪನ್ ಮಾಡಿದ್ದೀವಿ, ಇಷ್ಟು ದಿವಸಕ್ಕೆ ಅಕೌಂಟ್ ನಮ್ಗೆ ಆ ಲೋನ್ ಆಯಿತು ಅಂತ ನಿಮ್ಗೆ ಸ್ವಲ್ಪ ಅದರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇಲ್ಲಿ ಬಂದಿರುವಂತಹ MBKಗಳು ಮೈನ್ ಇವತ್ತು ಈ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಮೊದಲನೇದಾಗಿ ಪ್ರತಿ ಪಂಚಾಯತಿಯಲ್ಲಿ MBK LCRP ಇರ್ತಾರೆ. ಫಸ್ಟ್ ಅವರಿಂದನೇ ಒಂದು ಪಂಚಾಯತಿಯಲ್ಲಿ ಒಂದು SHG ಮೀಟಿಂಗ್ ಆಡಬೇಕಾಗಿರ್ಬೇಕು, ಗ್ರಾಮ ಸಭೆ ಆಗಿರ್ಬೇಕಾದ್ರು ಅವ್ರು ಫಸ್ಟ್ ಎಲ್ರಿಗೂ ಪಾಪ ನೆನ್ನೆ ಕಾಲ್ ಮಾಡಿದ್ದಾರೆ. ಬಟ್ ನಮ್ಗಿನ್ನ ಜಾಸ್ತಿ ಜನ ಬರಬೇಕಾಗಿತ್ತು, ಬಟ್ ಏನ್ ಮಾಡೋಕ್ಕಾಗಲ್ಲ, ಮಳೆ ಇದೆಯಲ್ಲ, ಭಾರಿ ಅದೇ ಮಳೆ ಇದೆಯಲ್ಲ, ನಿಮ್ ಸ್ವಲ್ಪ ಜನ ಕಮ್ಮಿ ಬಂದಿದ್ದಾರೆ. ಎಲ್ಲ ಸಂಘದ ಸದಸ್ಯರಿಗೆಲ್ಲ ಸ್ವಾಗತ ಕೋರ್ತಾ ಇದ್ವಿ. ಈಗ ನಮ್ಮ ಸರ್ ಅವರು ನಿಮ್ಮ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಈಗ ನಮಸ್ಕಾರ.